ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಆಲ್ರೆಡಿ SSLC ಅವ್ರಿಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿದೆ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ. ಸೊ ಇವತ್ತು ಇಂಗ್ಲೀಷ್ ಇತ್ತು. ಸೊ ಇಂಗ್ಲೀಷ್ ಯಾವ ರೀತಿ ಕೊಟ್ಟಿದ್ರು ಅದರದ್ದು ಕೀ ಆನ್ಸರ್ ನಾವಿವಾಗ ನೋಡೋಣ. ಆ್ಯಸ್ ಯೂಶುವಲ್ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಇರುತ್ತೆ. ಫಸ್ಟ್ ಒಂದು ಕ್ವಶನ್ ಟ್ಯಾಗ್ ಇತ್ತು. ಸೊ ಫಸ್ಟ್ ಕ್ವಶನ್ ಟ್ಯಾಗ್ ನೋಡಿದಾಗ ನಿಮಗೆ ಸ್ಟೇಟ್ಮೆಂಟ್ ಪಾಸಿಟಿವ್ ಕೊಟ್ಟಿದ್ದಾರಾ ನೆಗೆಟಿವ್ ಕೊಟ್ಟಿದ್ದಾರಾ ನೋಡ್ಕೋಬೇಕು. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಜೊತೆ ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಆರ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ಸೊ ಆರ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿರೋದ್ರಿಂದ ಅರೆಂಟ್ ದೇ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದಾರೆ. ಯಾವ ರೀತಿ ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದಾರೆ ನೀವು ಅದನ್ನು ಬರೀಬೇಕಾಗತ್ತೆ. ಸೊ ಏನು ಲ್ಯಾಂಗ್ವೇಜ್ ಫಂಕ್ಷನ್ ಇಟಾಲಿಕ್ಸಲ್ಲಿ ಕೊಟ್ಟಿದ್ದಾರಲ್ಲ, ಅಲ್ಲಿ ಅಂಡರ್ಲೈನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅದರಲ್ಲಿ ಅಂಡರ್ಲೈನ್ ಮಾಡಿಲ್ಲ. ಇಟಾಲಿಕ್ಸ್ ಅಂತಂದರೆ ಲೆಟರ್ ಚೇಂಜಸ್ ಇದೆ ನೋಡಿ. ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದಿ ಬ್ರೈಟ್ ಲೈಟ್ ಅಂತಂದರೆ ಅದು ಪ್ಲೀಸ್ ಅಂತ ಬಂದರೆ ರಿಕ್ವೆಸ್ಟಿಂಗ್ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನೋಡೋದಾದರೆ ಇಫ್ ಕ್ಲಾಸ್ ಕೊಟ್ಟಿದ್ದಾರೆ. ಇಫ್ ಕ್ಲಾಸಲ್ಲಿ ನಿಮಗೆ ಬರೋದೇ ವುಡ್ ಹ್ಯಾವು ಅಥವಾ ವುಡ್ ನಾಟ್ ಹ್ಯಾವ್. ಸೊ ನೋಡೋಣ. ಇಫ್ ಯು ಆ್ಯಡ್ ಕಾಲ್ ಮೀ ಐ ವುಡ್ ಹ್ಯಾವ್ ಕಮ್ ವಿತ್ ಯು ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇನ್ಫಿನಿಟಿವ್ ಕೊಟ್ಟಿದ್ದಾರೆ. ಇನ್ಫಿನಿಟಿವ್ ಕೊಟ್ಟಿದ ತಕ್ಷಣ ನೀವೇನು ಮಾಡಬೇಕು, ಟು ಪ್ಲಸ್ ವರ್ಬ್ ಇರೋದನ್ನ ನೋಡಬೇಕು. ಅಲ್ಲಿ ಇನ್ಯಾವುದು ಆಪ್ಷನ್ ಇಲ್ಲ. ಟು ಗೆಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ ಡೂ ಆ್ಯಸ್ ಡೈರೆಕ್ಟೆಡ್ ಸೆಕೆಂಡ್ ಮೇನ್ ಇದೆ. ಒನ್ ಸಿಲಬಲ್ ವರ್ಡ್ ಕೊಟ್ಟಿದ್ದಾರೆ. ಡೆಪಾಸಿಟ್, ಕ್ರೆಡಿಟೆಡ್, ಡೆಬಿಟೆಡ್, ಬುಕ್ ಅನ್ನೋದು ಮಾತ್ರ ಒನ್ ಸಿಲಬಲ್ ವರ್ಡ್. ನೆಕ್ಸ್ಟ್ ಕೊಲಕೇಟಿವ್ ವರ್ಡ್ ಟೈಮ್ ಜೊತೆಗೆ ಮ್ಯಾಚ್ ಆಗೋದು ಟೇಬಲ್, ಟೈಮ್ ಟೇಬಲ್. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ಡ್ ವರ್ಡ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಶಿ ಅನ್ನೋದನ್ನ ಇಟಾಲಿಕ್ಸಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಶಿ ಅಲ್ಲಿ ಪ್ರನೌನ್ ಆಗುತ್ತೆ. ಗುಡ್ನ ಕನ್ಸಿಡರ್ ಮಾಡಿದ್ರೆ ಅದು ಅಬ್ಜೆಕ್ಟಿವ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಕೊಟ್ಟಿದ್ದಾರೆ. ಇನ್ ಮೈ ಸನ್ಸ್ ಸ್ಕೂಲ್ ಆ್ಯನ್ಯುಯಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಬರಿಬೇಕಾಗಿತ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ ಅಂತ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಡಾಕ್ಟರ್ ಎ ಪೇಷಂಟ್ ಇನ್ ಈಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಈಸ್ ಹಾಸ್ಪಿಟಲ್. ವೆಂಟ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಬಿ ಫಾರ್ಮ್ದು ವಾಸ್ ಆಗುತ್ತೆ. ಆ್ಯಂಡ್ ಟ್ರೀಟಿಂಗ್, ವಾಸ್ ಟ್ರೀಟಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಅನಗ್ ಈಸ್ ವೆರಿ ಗುಡ್ ಅಟ್ ಸ್ಪೋಕನ್ ಇಂಗ್ಲೀಷ್. ಅಟ್ ಪರ್ಟಿಕ್ಯುಲರ್ ಆಗಿ ಸ್ಪೋಕನ್ ಇಂಗ್ಲೀಷ್, ಅಟ್ ಸ್ಕಿಲ್ನ ಎಬಿಲಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದರಲ್ಲಿ ಅಟ್ ಯೂಸ್ ಮಾಡಬೇಕಾಗತ್ತೆ. ರವೀಶ್ ವೆಂಟ್ ಟು ಮಾರ್ಕೆಟ್ ಬಟ್ ಈ ಡಿಡೆಂಟ್ ಪರ್ಚೇಸ್ಡ್ ಎನಿಥಿಂಗ್. ಬಟ್ ಈಸ್ ದ ಕರೆಕ್ಟ್ ಆನ್ಸರ್. ಒನ್ ಆಫ್ ದ ಸೂಪರ್ಲೇಟಿವ್ ಡಿಗ್ರಿ ಮೋಸ್ಟ್ ಅಂತ ಇದೆ, ಅದಕ್ಕೆ ದ ಯೂಸ್ ಮಾಡಬೇಕು. ಆರ್ಟಿಕಲ್ ಬುಕ್ನ ವರ್ಬ್ ಆಗಿ ಯೂಸ್ ಮಾಡಬೇಕು. ಐ ಬುಕ್ ಟಿಕೆಟ್ ಅಂತನಾದರೂ ಬರಿಬೋದು. ನೆಕ್ಸ್ಟ್ ಅರ್ಮಾನ್ ಪ್ಲೇಡ್ ಫುಟ್ಬಾಲ್ ಇದೆ. ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್ ಅಂತ ಆಗುತ್ತೆ. ಆಶ್ಲೇಷ್ ಈಸ್ ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜೆಂಟಲ್ಮೆನ್ ಇನ್ ದ ವಿಲೇಜ್ ಅಂತ ಇದೆ. ಆಶ್ಲೇಷ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್ ದ್ಯಾನ್ ಎನಿ ಅದರ್ ಜೆಂಟಲ್ಮೆನ್ ಇನ್ ದ ವಿಲೇಜ್ ಅಂತ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸಚಿನ್ ರಿಪ್ಲೈಡ್ ಮಹೇಶ್ ದಟ್ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್ ಇರೋದನ್ನ ಈ ವಾಸ್ ಗೋಯಿಂಗ್ ಟು ಬ್ರಿಂಗ್ ಇಸ್ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್ ಆಗುತ್ತೆ. ಓಕೆ. ನೆಕ್ಸ್ಟು ಎಡಿಟಿಂಗ್ ಪ್ಯಾರಾಗ್ರಾಫ್ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿದ್ರಲ್ಲಿ HOLE ಇದೆ, ಅದು ಹೋಲ್, WHOLE ಆಗಬೇಕಾಗಿತ್ತು. ಆ್ಯಂಡ್ ಅಡ್ವರ್ಬಲ್ ಮಿಸ್ಟೇಕ್ ನೋಡಿದ್ರೆ ಈಗರ್ ಇದೆ, ಅದು ಈಗರ್ಲಿ ಆಗಬೇಕಾಗಿತ್ತು. ಇದಿಷ್ಟು ಏನು ಫಸ್ಟ್ 17 ಕ್ವಶನ್ಸ್ಗೆ ಆನ್ಸರ್ ಆಗಿರುತ್ತೆ ಮಕ್ಕಳೇ, ಅಂದರೆ 18 ಮಾರ್ಕ್ಸ್ಗೆ ಆನ್ಸರ್ ಆಗಿರುತ್ತೆ. ಇದಾದ ನಂತರ ನಿಮಗೆ ಕ್ವಶನ್ಸ್ ಬರುತ್ತೆ, 2 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಇದಕ್ಕೂ ಕೂಡ ಆನ್ಸರ್ಸ್ ಕೊಟ್ಟಿದ್ದೀನಿ, ನೀವು ರೆಫರ್ ಮಾಡ್ಕೋಬೋದು. ಸೊ ಏನು ಮಾಡಿದ್ದಾರೆ ಅಂತಂದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಕ್ವಶನ್ ಫ್ರೇಮ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಕ್ವಶನ್ ನೀವು ಡಾನ್ ಆ್ಯಂಡ್ ಸಲ್ಮೋ ಇಂದ ನೋಡ್ಬೋದು. ಪೊಸೆಷನೇಟ್ ಅಬೌಟ್ ಇಸ್ ಲ್ಯಾಂಡ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ವಾಸ್ ಎ ಮಾಡ್ರನ್ ಮನು ಕೊಟ್ಟಿದ್ದಾರೆ ನೋಡಿ. ಸತೀಶ್ ಗುಜ್ರಾಲ್ ನಾವು 3 ಮಾರ್ಕ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, 2 ಮಾರ್ಕ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ದಿ ಸರ್ವೈವಲಿಂದ ನೋಡಿ. ವಾಟ್ ವರ್ ದ ಲೆಸನ್ಸ್ ದಟ್ ರೈಟರ್ ಲರ್ನ್ಡ್ ಅಟ್ ದ ಜೆನೆವಾ ಸಮಿಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್ ಅದು ಕೊಟ್ಟಿದ್ದಾರೆ. ಮಿಸ್ಟೀರಿಯಸ್ ಪಾರ್ಸಲ್ ಬಗ್ಗೆ ಕೊಟ್ಟಿದ್ದಾರೆ. ಟಿಕ್ಕಿ ಡಾಲ್ ಮೈ ಹಾರ್ಡ್ಶಿಪ್ಸ್ ಆ್ಯಸ್ ಯೂಶುವಲ್. ಅನೀಫ್ ದ ವೆರಿ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರ್ಡ್ ಆಫ್ ಹ್ಯಾಪಿನೆಸ್ ಹೆಂಗೆ ಕೇಸ್ ಮಾಡ್ತು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು 2 ಮಾರ್ಕ್ ಕ್ವಶನ್ ಆಯಿತು. ನೆಕ್ಸ್ಟ್ ನೋಡೋದಂದ್ರೆ 3 ಮಾರ್ಕ್ ಕ್ವಶನ್, ಒಂದು ಪೊಯಮಿಂದ ಒಂದು ಲೆಸನಿಂದ. ಆ್ಯಕ್ಚುಲಿ ಗ್ರ್ಯಾಂಡ್ಮಾ ಯಾವಾಗಲೂ 4 ಮಾರ್ಕ್ ಸಮ್ಮರಿ ರೈಟಿಂಗಿಗೆ ಕೊಡ್ತಾಯಿದ್ರು, ಈ ಸಲ 3 ಮಾರ್ಕ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಕೊಟ್ಟಿದ್ದಾರೆ.
ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಟ್ರಾಕ್ಟ್ಸು ಒಂದು ಗರ್ಲ್ ಬೈ ದಿ ಟ್ರ್ಯಾಕ್ಸಿಂದ ಕೊಟ್ಟಿದ್ದಾರೆ, ಇನ್ನೊಂದು ಕಲರ್ಸ್ ಆಫ್ ಸೈಲೆನ್ಸಿಂದ ಕೊಟ್ಟಿದ್ದಾರೆ, ಇನ್ನೊಂದು ಡಿಸ್ಕವರಿ ಲೆಸನಿಂದ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬ್ಯಾಲೆಡ್ ಆಫ್ ಟೆಂಪೆಸ್ಟಿಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ್ಯಸ್ ಯೂಶುವಲ್ ಪ್ರೊಫೈಲ್ ರೈಟಿಂಗ್ ಇದೆ. ಸೊ ಪ್ರೊಫೈಲ್ ರೈಟಿಂಗ್ ಕೂಡ ನೀವು ನೋಡ್ಬೋದು ಈಸಿ ಇರೋದು ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೊಫೈಲ್ ರೈಟಿಂಗ್ ಆಲ್ಮೋಸ್ಟ್ 3 ಮಾರ್ಕ್ಸ್ ಬರೋ ಥರ ಎಲ್ಲರೂ ಬರೆದಿರ್ತಾರೆ. ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್ ಇದೆ, ಸ್ಟೋರಿ ಡೆವಲಪ್ಮೆಂಟು ಕೂಡ ಕ್ಲೂಸ್ ಸಮೇತ ನಿಮಗೆ ಕೊಟ್ಟಿದ್ದಾರೆ. ಇದೆಲ್ಲನೂ ಎಲ್ಲರೂ ಬರೆದಿರ್ತೀರ ಆಲ್ಮೋಸ್ಟ್, ಇದೆಲ್ಲ ನಿಮಗೆ ಮಾರ್ಕ್ಸ್ ಬರೋವಂತಹ ಪಾರ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಕೂಡ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಕಾಣಿಸ್ತಾ ಇರೋ ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಪಿಕ್ಚರ್ ರೈಟಿಂಗ್ ನಿಮ್ಮ ವರ್ಡ್ಸ್ ನೋಡಿಕೊಂಡು ಆ್ಯಂಡ್ ಅಲ್ಲಿ ಯಾವ ರೀತಿ ಲ್ಯಾಂಗ್ವೇಜ್ ಬಳಸಿದ್ದೀರಾ ಅದ್ರ ಮೇಲೆ ಮಾರ್ಕ್ಸ್ನ ನಿಮಗೆ ವ್ಯಾಲ್ಯೂಯೇಟರ್ಸು ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಬರೋದು ನಮಗೆ ನೋಡಿ, ಇದು ಫಿಸಿಕಲಿ ವಿಷುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ಗೋಸ್ಕರ. ನೆಕ್ಸ್ಟ್ ನೋಡಿ, ನೀವು ಪೋಯಮ್ ಆ್ಯಕ್ಚುಲಿ ಕ್ವಾಲಿಟಿ ಆಫ್ ಮರ್ಸಿ ಕೆಳಗೆ ಕೊಟ್ಟಿದ್ದಾರೆ. ಫಸ್ಟ್ ಬ್ಲೈಂಡ್ ಬಾಯ್ ಕೊಟ್ಟಿದ್ದಾರೆ. ನೀವು ಬ್ಲೈಂಡ್ ಬಾಯ್ ಅಷ್ಟೇ ಕೊಟ್ಟಿರೋದು ಅಂತ ಅನ್ಕೋಬಾರ್ದು. ಕೆಳಗಡೆ ಇನ್ನೊಂದು ಆಪ್ಷನ್ ಇರುತ್ತೆ, ಕ್ವಾಲಿಟಿ ಆಫ್ ಮರ್ಸಿ ಕೊಟ್ಟಿರ್ತಾರೆ, ಕೊಡಲೇಬೇಕು. ಅವರು ನೋಡಿ ಅಟೆಂಡ್ ಮಾಡಬೇಕು ಮಕ್ಕಳೇ, ಕನ್ಫ್ಯೂಷನ್ ಆಗಬಾರ್ದು. ನಿಮಗೆ ಯಾವ್ದು ಬರುತ್ತೋ ಅದನ್ನು ಅಟೆಂಡ್ ಮಾಡಿ. ನೆಕ್ಸ್ಟ್ ಪ್ಯಾಸೇಜ್ ರೈಟಿಂಗ್ ಕೊಟ್ಟಿದ್ದಾರೆ. ಸೊ ಪ್ಯಾಸೇಜ್ ರೈಟಿಂಗ್ ಓದ್ಕೊಂಡಿರ್ತೀರಾ, ಅಲ್ಲೇನು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ರಿಲೇಟೆಡ್ ಆನ್ಸರ್ ಬರ್ದಿರ್ತೀರ. ನೆಕ್ಸ್ಟ್ ನೋಡೋದಾದರೆ ಸಮ್ಮರಿ. ಆ್ಯಕ್ಚುಲಿ ಗ್ರ್ಯಾಂಡ್ ಮಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ರೆ ಗ್ರ್ಯಾಂಡ್ ಮಾನ 3 ಮಾರ್ಕಲ್ಲಿ ಕೇಳಿದ್ದಾರೆ. 4 ಮಾರ್ಕಿಗೆ ನೋಡಿ ಐ ಆಮ್ ದಿ ಲೈನ್ ಜಾಸ್ ಪ್ಲೇಯರ್ ಸಾಂಗ್ ಆಫ್ ಇಂಡಿಯಾ ಕೇಳಿದ್ದಾರೆ. ಈ 3ರಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಬರುತ್ತೋ ಅದನ್ನು ನೀವು ಬರಿಬೋದು. ನೆಕ್ಸ್ಟ್ ನೋಡೋದಾದರೆ ಎನಿ1 ಎಸ್ಸೆ ಕೇಳಿದ್ದಾರೆ. ಏರ್ ಪೊಲ್ಯೂಷನ್, ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ ಮತ್ತು ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಕೊಟ್ಟಿದ್ದಾರೆ. ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ. ಒಂದು ಬ್ರದರ್ಗೆ ಬರೆಯೋದು, ಇನ್ನೊಂದು PDOಗೆ ಬರೆಯುವಂಥದ್ದು. 2 ಲೆಟರ್ನೂ ಕೊಟ್ಟಿದ್ದಾರೆ. ಸೊ ಎರಡರಲ್ಲಿ ಒಂದು ಬರೆದ್ರೆ ಸಾಕು. ನೋಡಿ, ಇದಿಷ್ಟು ಕೀ ಆನ್ಸರ್ಸ್ ಇಲ್ಲಿದೆ, ಇದನ್ನು ಒಂದ್ಸಲಿ ರೆಫರ್ ಮಾಡ್ಕೊಳ್ಳಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿರ್ತೀರ. ಔಟ್ ಸ್ಕೋರ್ ಕೂಡ ಮಾಡ್ಬೋದು ಇಲ್ಲಿ, ಅಷ್ಟು ಈಸಿ ಇತ್ತು ಪೇಪರ್. ಆ್ಯಂಡ್ ಸ್ವಲ್ಪ ಕ್ವಶನ್ಸ್ ಅಲ್ಲಿ ಇಲ್ಲಿ ವೇರಿಯೇಷನ್ ಮಾಡಿದ್ರು, ರಿಪೀಟೆಡ್ ಕ್ವಶನ್ಸೇ ಕೇಳಿದ್ದಾರೆ. ಸೊ ಅದರಿಂದ ಎಲ್ಲರೂ ಆರಾಮಾಗಿ ಬರ್ದಿದ್ದೀರಾ ಅಂತ ಅನ್ಕೋತೀನಿ. ಕ್ವಶನ್ ಆನ್ಸರ್ಸ್ ಕೂಡ ರೆಫರ್ ಮಾಡ್ಕೊಳ್ಳಿ ನಿಮಗೆ ಡೌಟ್ಸ್ ಇದ್ದರೆ. ಆ್ಯಂಡ್ ಯಾರ್ಯಾರೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಂಡು ಈ ವಿಡಿಯೋ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಾಳೆ ಹಿಂದಿ ಇದೆ, ಹಿಂದಿ ಕೂಡ ಬೇಕಾಗಿರ್ತಕ್ಕಂಥ ಮಾಡೆಲ್ ಪೇಪರ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಇದೇ ರೀತಿ ಎಲ್ಲ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡ್ತಾ ಇರಿ. ತುಂಬ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ರೆಫರ್ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋದು ನಿಮ್ಮ ಇಂಟೆನ್ಷನ್ ಆಗಿರಬೇಕು ಮಕ್ಕಳೇ. ಸೊ ಯಾವ ರೀತಿ ಆದರೂ ಕ್ವಶನ್ ಕೊಡಲಿ, ನೀವು ಓದಿರೋದನ್ನು ಯಾವ ಕ್ವಶನಿಗೆ ಕೇಳಿರ್ತಾರೋ ಆ ಕ್ವಶನಿಗೆ ಕರೆಕ್ಟಾಗಿ ಆನ್ಸರ್ ಬರೆಯೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ವಿತೌಟ್ ಗ್ರಾಮೆಟಿಕಲ್ ಮಿಸ್ಟೇಕ್ ನೀವು ಬರೆದ್ರೆ ನಿಮಗೆ ಔಟ್ ಖಂಡಿತ ಸಿಗುತ್ತೆ. ಇಂಗ್ಲೀಷಲ್ಲಿ ಔಟ್ ಸ್ಕೋರ್ ಮಾಡೋದೇನು ದೊಡ್ಡ ವಿಷಯ ಅಲ್ವಾ. ಸೊ ಔಟ್ ಸ್ಕೋರ್ ಮಾಡಿ ಎಲ್ಲರೂ ಚೆನ್ನಾಗಿ ಬರೀರಿ. ನೋಡಿ, ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ಗೂ ಕೂಡ ಆನ್ಸರ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಿಮ್ಮ ಲ್ಯಾಂಗ್ವೇಜ್ ಯಾವ ರೀತಿ ಬಳಸ್ಕೊಂಡಿರ್ತೀರ, ಪದ ಬಳಕೆ ಹೆಂಗಿರುತ್ತೆ, ಗ್ರಾಮೆಟಿಕಲಿ ಸೆಂಟೆನ್ಸ್ ಫಾರ್ಮೇಷನ್ ಹೆಂಗೆ ಮಾಡಿರ್ತೀರ ಅದ್ರ ಮೇಲೆ ಮಾರ್ಕ್ಸ್ ಸಿಗುತ್ತೆ. ಬೇಕಿದ್ರೆ ನಿಮಗೆ ಅವಶ್ಯಕತೆ ಇದ್ದರೆ ನಾನು ಇನ್ನೂ ಹೆಚ್ಚು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಅದನ್ನು ರೆಫರ್ ಮಾಡ್ಕೋಬೋದು. ಯಾವ ರೀತಿ ಪ್ಯಾಸೇಜ್ ಬರಿಬೇಕು, ಯಾವ ರೀತಿ ನೀವು ಪ್ರೊಫೈಲ್ ಬರಿಬೇಕು, ಯಾವ ರೀತಿ ಪಿಕ್ಚರ್ ಡೆವಲಪ್ಮೆಂಟ್ ಬರಿಬೇಕು, ಯಾವ ರೀತಿ ಸ್ಟೋರಿ ಡೆವಲಪ್ಮೆಂಟ್ ಬರಿಬೇಕು, ಎಲ್ಲವುದನ್ನು ನಾನು ಡೀಟೇಲಾಗಿ ಎಷ್ಟೊಂದು ಸಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಮೆನ್ಷನ್ ಮಾಡಿದ್ದೀನಿ. ನೀವು ಹೋಗಿ ರೆಫರ್ ಮಾಡ್ಕೋಬೋದು ಮಕ್ಕಳೇ. ಸೊ ಇದಾಗಿತ್ತು ನಿಮ್ಮ ಇವತ್ತಿನ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಪೇಪರ್ ಇಂಗ್ಲೀಷ್ನ ಕೀ ಆನ್ಸರ್ಸ್. ಸೊ ಹೋಪ್ ಯು ಆಲ್ ವಾಚ್ಡ್ ಇಟ್.
ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.